ನಮ್ಮ ಹೆಸರು ಅರುಂಧತಿ ನಾಗಮೂರ್ತಿ ಅಂತ. ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಈಗ 17 ವರ್ಷದಿಂದ ನಾನು 19 ವರ್ಷದಿಂದ ಈಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಈಗ ಸ್ಟೇಟ್ ಬಾರ್ ಕೌನ್ಸಿಲ್ ಸದಸ್ಯ ಸ್ಥಾನಕ್ಕೆ ಹಿಂದೆ ಕೂಡ ನಾನು 2-3 ತಿಂಗಳಿಂದ ಈಗೆಲ್ಲ ನಾವು ಅಲ್ಲಲ್ಲಿ ಹೋಗಿ ನಮ್ಮ ವಕೀಲರು ಬಂದವರಿಗೆಲ್ಲ ಕೇಳಿಬಿಟ್ಟು ಹಾಕಮ್ಮ ಬೇಡ ಅಂದಾಗ ಅವ್ರು ಹಾಕಂತೇಳಿದರು. ಅದಕ್ಕೋಸ್ಕರ ನಾನು ಸದಸ್ಯ ಸ್ಥಾನಕ್ಕೆ ಇವತ್ತು ನಾಮಿನೇಷನ್ ಮಾಡ್ಲಿಕ್ಕೆ ಬಂದಿದ್ದೆ. ನನಗೆ ದುಃಖಕರ ಸಂಗತಿ ಏನಂದರೆ ನಮ್ಮ ಹಸ್ಬೆಂಡು ಇವಾಗ ನಾಗಮೂರ್ತಿ ಅಂತ ಇದ್ದರು, ಅವರು ಅಂದರೆ AEE. ಈಗ ರೀಸೆಂಟ್ಲಿ ಮೊನ್ನೆ ಅವರು ನಿಧನರಾದರು. ಅದನ್ನು ನಾನು ಮಾಡಬಾರ್ದಂತ ನಿರ್ಣಯ ಮಾಡಿದ್ದೆ. ಆದರೆ ನಮ್ಮ ವಕೀಲರು ಬಂದವರೆಲ್ಲ ಸೇರಿ ಇಲ್ಲ ನಿಮ್ಮ ಮನೆಯವ್ರ ಆಸೆ ಕೂಡ ಇತ್ತು, ನೀವು ನಾಮಿನೇಷನ್ ಮಾಡ್ಬೇಕಂತೇಳಿ ನನಗೆ ಒತ್ತಾಯ ಮಾಡಿದರು. ಮತ್ತು ಅದಕ್ಕಾಗಿ ನಾನು ಇವತ್ತು ಬಂದೆ. ನಮ್ಮ ವಕೀಲರು ಬಂದವರೆಲ್ಲ ಮಾತು ಕೇಳಿ ನಾನು ನಾಮಿನೇಷನ್ ಮಾಡಲಿಕ್ಕೆ. ಬಟ್ ಇದ್ರ ಹಿಂದೆನೂ ಕೂಡ ನಾನು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಅನ್ನೋದು ಒಪ್ಪದ. ಆಮೇಲೆ ನಮ್ಮ ವಕೀಲರವ್ರಿಗೆ ಯಾವುದೇ ತೊಂದರೆಗಳು ಬರಲಿ, ಅದಕ್ಕೆ ನಾನು ಹೋರಾಟದಿಂದ ನಾನು ಅವ್ರ ಕೆಲಸ ಮಾಡ್ಕೊಡೋಕ್ಕೆ ಸಿದ್ಧ ಇದ್ದೀನಿ, ಸೇವೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ಅದಕ್ಕೋಸ್ಕರ ಈಗ ಅಲ್ಲಿ ನಮ್ಮ ವಕೀಲರು ಡೆತ್ ಆದರೆ ಒಂದು ಕ್ಲೇಮು ಇದು ಮಾಡಲಿಕ್ಕೆ ಇಲ್ಲಿ ಒಂದು ಕಡಿಮೆ ಇದೆ ನಮ್ಮ ಕರ್ನಾಟಕದಲ್ಲಿ. 8,000 6,000 ಇದೆ. ಆಂಧ್ರ ಪ್ರದೇಶದಲ್ಲಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿ 25 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ನಮ್ಮ ವಕೀಲರಿಗೆ. ಆ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿ ನಾವು ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಕೆಲವೊಂದು ನಮ್ಮ ಡಿಸ್ಟಿಕ್ ತಾಲೂಕು ಬಾರ್ಗಳಲ್ಲಿ ತುಂಬ ಕಷ್ಟಕರವಾಗಿದೆ ವಕೀಲರ ವೃತ್ತಿಯಲ್ಲಿ ಇದು ಮಾಡ್ಬೇಕಂದ್ರೆ. ಮಾಸಾಸನಗಳು ಇವರು ಸ್ವಲ್ಪ ಎಲ್ಲ ಹೊಸ ಏನು ಬರ್ತಾರೆ ಯುವಕರಿಗೆ ಮಾಸಾಸನ ಕೊಡ್ತಕ್ಕಂಥದ್ದು ಏನಾದರೂ ನಮ್ಮ ಸರ್ಕಾರದಲ್ಲಿ ಇದ್ದರೆ ಅದನ್ನು ಕೂಡ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲ ಜಿಲ್ಲೆಗಳಲ್ಲಿ. ಮತ್ತು ಈಗ ನಾವು ವಕೀಲರ ಭವನಗಳು ಇಲ್ಲ ನಮ್ಗೆ ಕೂಡಲಿಕ್ಕೆ ಮಾಡಲಿಕ್ಕೆ, ಅದು ಕೂಡ ನಾವು ವಕೀಲರ ಭವನ ಮಾಡಲಿಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ನಾನು ಇದು ಮಾಡಲಿಕ್ಕೆ ನಾನು ಸಿದ್ಧ ಇದು ಮಾಡ್ತೇನೆ. ಆಮೇಲೆ ಈಗ ಏನಾಗಿದೆ, ಇಲ್ಲಿ ವುಮೆನ್ಸ್ ಇಷ್ಟು ದಿನ ಇಲ್ಲಿ ವುಮೆನ್ಸ್ ರಿಸರ್ವ್ ಇದ್ರಲಿಲ್ಲ. ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ವುಮೆನ್ಸ್ ರಿಸರ್ವ್ ಕೊಡಬೇಕಂತೇಳಿ. 2 ಓಟುಗಳು ಅಂದ್ರೇ ಈಗ ಅವರಿಗೆ 25 ಮಂದಿ ಜೆಂಟ್ಸೇ ಇದ್ರು ಇಲ್ಲಿ. ಈಗ ನಾವು ಡಿಫ್ರೆಂಟಾಗಿ ಒಂದು 8 ಮಂದಿ ಮಹಿಳೆಯರಿಗೆ ಕೊಡಬೇಕಂತೇಳಿ ಇದೆ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೂಡ ಇದೆ. ಮಹಿಳಾ ಮೀಸಲಾತಿಯಲ್ಲಿ ನಾನು ಈ ನಾಮಿನೇಷನ್ ಮಾಡಿದ್ದೀನಿ. ನಮ್ಮ ಕರ್ನಾಟಕದ ಜನ ವಕೀಲ ಬಾಂಧವರು ಭಾಳ ಕರುಣೆ ಉಳ್ಳವರು, ಹೆಚ್ಚಿನ ಒಂದು ಅನುಕಂಪ ಇರ್ತಕ್ಕಂಥವ್ರು. ನನಗೆ ಪ್ರಥಮ ಪ್ರಶಸ್ತಿ ಮತವನ್ನು ಕೊಟ್ಟು ನನ್ನ ಈ ಒಂದು ಇದಕ್ಕೆ ಈ ಕಷ್ಟದಲ್ಲಿದ್ದವರಿಗೆ ಮೇಲೆ ಎತ್ತಲಿಕ್ಕೆ ನಮ್ಮ ವಕೀಲರು ಆ ಕೆಲಸ ಅವ್ರು ಮಾಡ್ತಾರೆ ಇದರಿಂದ. ಅದಕ್ಕಾಗಿ ನನಗೆ ಎಲ್ಲರೂ ಓಟ್ ಹಾಕಿ ನನ್ನನ್ನು ಈ ಒಂದು ಪ್ರಥಮ ಪ್ರಶಸ್ತಿ ಓಟ್ ಹಾಕಿ ನನಗೆ ಸ್ಟೇಟ್ ಬಾರ್ ಕೌನ್ಸಿಲಿಂಗ್ ನನಗೆ ಕಳಿಸ್ಲಿಕ್ಕೆ ಇದು ಅವರು ಎಲ್ಲರೂ ನನಗೆ ದಯವಿಟ್ಟು ಓಟ್ ಹಾಕಿ ನಾನು ಇಲ್ಲಿ ಕಳಿಸ್ಬೇಕು. ನಾನು ಅವ್ರ ಸೇವೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಎಲ್ಲರಿಗೆ ವಿನಯಪೂರ್ವಕವಾಗಿ ಕಳಕಳಿಯ ಮನವಿ ಮಾಡ್ಕೊಡ್ತೀನಿ ಸರ್. ನಮಸ್ಕಾರ. ಥ್ಯಾಂಕ್ ಸಪೋರ್ಟಿಗಾಗಿ ಮೇಡಮ್ ಅವ್ರು ಹೇಳಿದಾಗ ಅವರ ಸಪೋರ್ಟಿಗಾಗಿ ಯಾವಾಗಲೂ ನಾವು ಮಹಿಳೆಯರು ಮತ್ತು ವಕೀಲ ಬಾಂಧವರು ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಅವ್ರಿಗೆ ಓಟ್ ಹಾಕಿ ಸಪೋರ್ಟ್ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಎಲ್ಲ ವಕೀಲ ಬಾಂಧವರಲ್ಲಿ ವಿಶೇಷವಾಗಿ ವಿನಂತಿಸಿಕೊಳ್ಳುವುದರೆಂದರೆ, ಇವತ್ತು ದಿನ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮೇಲೆ ತಮ್ಮ ವಕೀಲ ವೃತ್ತಿಯನ್ನು ಮಾಡುತ್ತಾ, ಹಾಗೆಯೇ ಅವರ ತತ್ವ ಸಿದ್ಧಾಂತದ ಮೇಲೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುತ್ತಾ, ಎಲ್ಲೇ ಯಾವುದೇ ಸಮಸ್ಯೆ ಆದರೆ ಎಲ್ಲ ವಕೀಲ ಬಾಂಧವರಿಗೆ ಸ್ಪಂದಿಸುತ್ತಾ, ಅವರು ತಮ್ಮ ವೃತ್ತಿ ಜೊತೆಗೆ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಮತ್ತು ಎಲ್ಲ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಅರುಂಧತಿ ವೈ ಮೇಡಮ್ ಅವರು ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಾವು ರಾಜ್ಯದ ಎಲ್ಲ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ಅವರ ತತ್ವ ಸಿದ್ಧಾಂತಗಳು ಅಳಿಸಿಕೊಂಡಿರ್ತ ಎಲ್ಲ ನ್ಯಾಯವಾದಿಗಳು, ಪ್ರಗತಿಪರ ಚಿಂತಕರು ಹಾಗೂ ಈ ಒಂದು ಮೇಡಮ್ ಅವರು ದುಃಖದಲ್ಲಿದ್ದರೂ ಸಹಪ್ಪ ಅಂತಂದ್ರೆ ಈ ವಕೀಲರ ಒಂದು ಒತ್ತಾಯದ ಮೇರೆಗೆ ಅವರು ಇವತ್ತಿನ ಧೈರ್ಯ ತುಂಬಿಸಿ ಅವರಿಗೆ ನಿಮ್ಮ ಹಸ್ಬೆಂಡ್ ಅವರ ಒಂದು ಕನಸು ಸಹ ನಿಮ್ಮನ್ನು ನಿಲ್ಲಿಸಬೇಕು ನಿಮಗಪ್ಪ ಅಂತಂದ್ರೆ ಈ ಒಂದು ಪರಿಸ್ಥಿತಿಗೆ ಆರಿಸಿ ತರಬೇಕು, ನಾವು ನೋಡಬೇಕು ಅಂತಕ್ಕಂಥ ಅವ್ರ ಕನಸಾಗಿತ್ತು. ಆ ಕನಸನ್ನು ನನಸು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಅವರ ಅನುಯಾಯಿಗಳು ಮತ್ತು ಸಹೋದ್ಯೋಗಿಗಳು ಅವರ ಆತ್ಮಕ್ಕೆ ಸ್ಥೈರ್ಯ ನೀಡಿ ನೀವು ನಿಂದಿರಲೇಬೇಕು ಅಂತಕ್ಕಂಥ ಮಾತೇಳಿ ಅವರಿಗೆ ಒತ್ತಾಯವಾಗಿ ಅವರಿಗೆ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವರು ಪ್ರೇರಣೆ ನೀಡಿದ್ದಾರೆ. ಆ ಒಂದು ಆದೇಶದ ಮೇರೆಗೆ ಅವರು
ಈ ಒಂದು ಚುನಾವಣೆಯಲ್ಲಿ ನಿಂತಿದ್ದಾರೆ. ಆದ್ದರಿಂದ ಇಡೀ ರಾಜ್ಯದ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಪ್ರಗತಿಪರ ಚಿಂತಕರು ತಾವೆಲ್ಲರೂ ನಮ್ಮ ಅರುಂಧತಿ ವೈ ಮೇಡಮ್ ಅವರಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ನೀಡಿ ಓಟು ಅವರಿಗೆ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಮನವಿ. ಮೇಡಮ್, ಹೀಗಿದ್ದಾಗ ಮಾಧ್ಯಮದಲ್ಲಿ ನಿಮ್ಮ ವಕೀಲರು ಮಾತಾಡ್ಬೇಕಾದ್ರೆ ತಾವು ಅಂಬೇಡ್ಕರ್ ಸಾಹೇಬು ಮತ್ತು ಬುದ್ಧಗಳ ಹೆಸರು ಹೇಳ್ಬೇಕಾದ್ರೆ ತಾವು ಕಣ್ಣೀರಾಗ್ತಾ ಇದ್ದೀರಿ ಮೇಡಮ್. ಇಲ್ಲ, ನಮ್ಮ ಈಗಲೇ ನಮ್ಮ ಮನೆಯವರು ಕೆಲವು ದಿನಗಳಿಂದ ರೀಸೆಂಟ್ಲಿ ಒಂದು 15 ದಿವಸ ಹಿಂದೆ ಎಕ್ಸ್ಪೋರ್ಟ್ ಆದ್ರು ಅಂತ ಹೇಳಕ್ಕೆ ನನಗೆ ಭಾಳ ದುಃಖ ಆಗ್ತದೆ ಸರ್. ಈ ಒಂದಲ್ಲೇ ಇದ್ದೀವಿ, ಸಡನ್ಲಿ ನಮ್ಮ ಮನೆಯವ್ರಿಗೆ ಹಾರ್ಟ್ ಫೇಲ್ ಆಗಿ ಎಕ್ಸ್ಪೋರ್ಟ್ ಆದರು. ನಮಗೆ 2-2 ಮಕ್ಕಳಿದ್ದಾರೆ. ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಧೈರ್ಯ ಇಂಪಾರ್ಟೆಂಟ್ ಅಮ್ಮ, ಧೈರ್ಯ ಮುಖ್ಯ. ಚುನಾವಣೆ ಬರುತ್ತೆ, ಅದೇ ಸರ್. ಮಹಿಳೆಯರು ಈ ಥರ ಇನ್ನು 2-3 ತಿಂಗಳಿಂದ ಇದು ಎಲ್ಲ ಕಡೆ ನಾವು ಕರ್ನಾಟಕ ತುಂಬೆಲ್ಲ ಓಡಾಡಿದ್ದೇವೆ. ಇವಾಗ ಈಗ ಬಿಡೋದು ಬೇಡ ಅಂತೇಳಿ ಇವರೆಲ್ಲ ನಮ್ಗೆ ಇದು ಮಾಡಿಸಿ ನಾನು ಇಲ್ಲಿ ಬಂದಿದ್ದೇನೆ ಎಂಡಿನಲ್ಲಿ. ಅದಕ್ಕೋಸ್ಕರ ಎಲ್ಲರ ಒಂದು ಪ್ರೋತ್ಸಾಹದಿಂದ ನಾನು ಬಂದು ಇಲ್ಲಿ ನಾಮಿನೇಷನ್ ಮಾಡಿದ್ದೇನೆ. ಎಲ್ಲರಿಗೆ ನಾನು ತಿಳಿಸೋದಿಷ್ಟೇ, ದಯಮಾಡಿ ನಮಗೆ ಆಸೆ ತರಬೇಕಂತೇಳಿ ನಾನು ವಿಶ್ವಾಸ.